ಹಕ್ಕಿ ಗುಣ ಹಾರೋದು, ಮೀನಿನ ಗುಣ ಈಜೋದು. ಯಾರು ಎಲ್ಲಿ ಸೇರ್ಬೇಕೋ ಅಲ್ಲೇ ಸೇರ್ಬೇಕು. ಹಕ್ಕಿಗೆ ನೀರು, ಮೀನಿಗೆ ಆಕಾಶ ಮನೆ ಅಲ್ಲ. ಹಾಗೇನೆ ನಿಮ್ಮ ಮಗನ ಮನೆ ಇದಲ್ಲ. ಅವನು ನನ್ ಮಗ, ಹಂಗಿದೆ ಮನೆ. ಮತ್ತದೇ ಸುಳ್ಳು ಹೇಳ್ಕೊತಾ ಇದ್ದೀರಿ. ಅವನ ಮನೆ ಬೇರೆ ಎಲ್ಲೋ ಇದೆ ತಾಯಿ. ಅಲ್ಲಿಗೆ ಹೋಗೋ ಸಮಯ ಆದಷ್ಟು ಬೇಗ ಹತ್ರ ಬರ್ತಾ ಇದೆ. ಅದನ್ನ ತಡೆದ್ರೆ, ತಪ್ಸಕ್ ಹೋದ್ರೆ ನಿಮ್ಗೆ ನೋವು ಹೆಚ್ಚಾಗತ್ತೆ ತಾಯಿ. ಯಾಕಂದ್ರೆ ತಪ್ಸಕ್ ಆಗದೆ ಇರೋ ವಿಷಯ ಇದು. ಯಾರೇನೇ ಹೇಳಿದ್ರು ನನ್ ಪ್ರೀತಿ ಗೆಲ್ಲುತ್ತೆ ಅನ್ನೋ ನಂಬಿಕೆ ನನ್ಗಿದೆ. ಪ್ರದ್ಯುಮ್ನ ನನ್ನ ಮಗ. ಈ ಭೂಮಿ ಮೇಲಿರೋ ಯಾವ್ದೇ ಶಕ್ತಿ ಬಂದ್ರು ಅವನನ್ನ ನನ್ನಿಂದ ಕಿತ್ಕೊಳ್ಳೋಕ್ ಆಗಲ್ಲ. ನಿಜ ತಾಯಿ, ಭೂಮಿ ಮೇಲಿನ ಯಾವ ಶಕ್ತಿನೂ ನಿಮ್ಮನ್ನು ದೂರ ಮಾಡೋದಿಲ್ಲ. ಆದ್ರೆ ಈ ಭೂಮಿನ ಮೀರೋ ತುಂಬಾ ಶಕ್ತಿಗಳಿವೆ ಈ ಪ್ರಪಂಚದಲ್ಲಿ. ಅವುಗಳ ಮುಂದೆ ನಾವು ಅಕ್ಷರಶಃ ಹುಲುಮಾನವರು. ಆ ಮಹಾದೇವ ನಿಮಗೆ ಕಷ್ಟ ಎದುರಿಸೋ ಧೈರ್ಯ, ಸ್ಥೈರ್ಯ, ಶಕ್ತಿ ಎಲ್ಲವನ್ನ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ಬರ್ತೀನಿ ತಾಯಿ. ಎಲ್ಲಿದ್ದಾರೆ ಗುರುಗಳು ಮಂದಾಕಿನಿ? ಇಲ್ಲೇ ಇದ್ರು ಮಾಯಿ, ಅಕ್ಕನ ಜೊತೆನೆ ನಿಂತಿದ್ರು. ಅಕ್ಕ ಎಲ್ಲಿ ಹೋದ್ರು? ಅವ್ರಾಗ್ಲೇ ಹೋದ್ರು ಮಂದಾಕಿನಿ. ಈಗ 2 ನಿಮಿಷದಿಂದ ಇಲ್ಲೇ ನಿಂತಿದ್ರಲ್ವಾ ಅಕ್ಕ ಅವರು? ಇಲ್ವಲ್ಲ ಮಂದಾಕಿನಿ, ಅವ್ರು ಹೋಗಿ ಸುಮಾರು ಹೊತ್ತಾಯ್ತಲ್ಲ. ಏನಾಗಿದೆ ಇವತ್ತು ಮಂದಾಕಿನಿ ನಿನ್ಗೆ? ಹೊತ್ತು ಹೋಗ್ತಾ ಇಲ್ವೋ ಅಥವಾ ಬಯಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಇಲ್ಲ ಮಾಯಿ, ಅವ್ರು ಬಂದಿದ್ದು ನಿಜ, ನಿಮ್ಮನ್ನ ನೋಡ್ಬೇಕು ಅಂತ ಹೇಳಿದ್ದು ನಿಜ. ನಾನಿಲ್ಲಿ ಬಂದಾಗ ಅಕ್ಕನ ಜೊತೆ ಮಾತಾಡ್ತಾ ನಿಂತಿದ್ದು ನಿಜ. ನನ್ ಕಣ್ಣಾರೆ ನೋಡಿದೀನಿ, ನನ್ ಕಿವಿಯಾರೆ ಎಲ್ಲ ಕೇಳಿಸ್ಕೊಂಡಿದೀನಿ ಮಾಯಿ. ನನ್ ಕೈಯಲ್ಲಿ ಬಯಸ್ಕೋಬೇಡ. ನನ್ ನಂಬಿ ಮಾಯಿ. ಅಕ್ಕ ನೀವಾದ್ರೆ ಹೇಳಿ, ಸುಳ್ಳು ಹೇಳ್ತಾ ಇದ್ದೀರಾ ಅಂತ. ನಾನ್ ಯಾಕೆ ಸುಳ್ಳು ಹೇಳಿ ಮಂದಾಕಿನಿ? ಈ ವಿಷಯದಲ್ಲಿ ನನ್ಗೇನ್ ಲಾಭ? ನಿನ್ ಮಗಳು ಯಾಕಷ್ಟು ಸುಳ್ಳು ಹೇಳ್ತಾಳೆ ಅಂತ ಅನ್ಕೊಳ್ತಿದ್ದೆ. ಈಗ ಗೊತ್ತಾಯ್ತು. ನೂಲ್ನಂತೆ ಸೀರೆ ಅನ್ನೋದು ಮರ್ತು ಹೋಗಿತ್ತು ನನಗೆ. ಯಾಕಕ್ಕ ಹೀಗ್ ಮಾಡಿದ್ರಿ? ನೀನ್ ಯಾಕೆ ಮತ್ತೆ ಕರ್ಕೊಂಡ್ ಬಂದೆ ಮಾಯಿನ? ಸುಳ್ಳು ಹೇಳಿದ್ ನೀವು, ತಪ್ಪು ನಂದು ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ. ನನ್ ಜಾಗದಲ್ಲಿ ನೀನ್ ಇದ್ದಿದ್ರೆ ನಿಂಗೆ ಅರ್ಥ ಆಗಿರೋದು. ಯಾರಾದ್ರೂ ಏನಾದ್ರೂ ಹೇಳಿದ್ರಲ್ವಾ ನಂಗೆ ಅರ್ಥ ಆಗಕ್ಕೆ. ನನಗಿಂತ ಮನೆ ಸೆಕ್ಯೂರಿಟಿಗೆ ಈ ಮನೆ ಬಗ್ಗೆ ಜಾಸ್ತಿ ಗೊತ್ತಿರುತ್ತೆ. ಎಲ್ಲ ನನ್ನ ಕರ್ಮ, ಎಲ್ಲರ ಹತ್ರ ನಾನೇ ಬಯಸ್ಕೊಳ್ಬೇಕು. ಆಮ್ರಪಾಲಿ ಕತ್ತಿನಲ್ಲಿ ಪದಕವಿಲ್ಲ. ಅಂದರೆ ಪದಕ ಭೂಲೋಕದಲ್ಲಿ ಅವಳ ಕಣ್ಣಿಗೆ ಕಾಣದಂತಿದೆ. ಪದಕವಿಲ್ಲದೆ ರಾಜಕುಮಾರ ಸಿಗುವುದಿಲ್ಲ. ತಡಮಾಡುವ ಹಾಗಿಲ್ಲ. ಧನಂಜಯ ಭೂಲೋಕವನ್ನು ತಲುಪುತ್ತಾನೆ. ಅದಕ್ಕೂ ಮುನ್ನ ಆಮ್ರಪಾಲಿ ರಾಜಕುಮಾರನನ್ನು ಹುಡುಕಿ ಗಂಧರ್ವ ಲೋಕಕ್ಕೆ ಕರೆತರಬೇಕು. ಇಲ್ಲವಾದರೆ ಅನಾಹುತವಾಗುತ್ತದೆ. ನಾನು ಏನಾದರೂ ಮಾಡಲೇಬೇಕು. ಭೂಲೋಕಕ್ಕೆ ತೆರಳಲೇಬೇಕು. ಮಗಳೇ ಆಮ್ರಪಾಲಿ,
ಭ್ರಮೆ. ಪಿತಾಶ್ರೀಯ ನೆನಪು ಹೆಚ್ಚಾಗಿ ಅವರ ದನಿ ಎಲ್ಲಿ ಹೋದರೂ ಕೇಳಿಸುತ್ತದೆ. ಮಗಳೇ ಆಮ್ರಪಾಲಿ, ಪಿತಾಶ್ರೀ, ಎಲ್ಲಿರುವಿರಿ ಪಿತಾಶ್ರೀ? ಆಮ್ರಪಾಲಿ, ಅಪಘಾತ ಆಗಿದ್ ನನ್ನಿಂದಾನೆ. ಅಕ್ಕ ಇವತ್ ಖುಷಿಯಾಗಿಲ್ಲ ಅಂದ್ರೆ ಅದಕ್ ನಾನೇ ಕಾರಣ. ಅಕ್ಕ, ಪೃಥ್ವಿ, ನಾನು ಕಾರಲ್ಲಿ ಹೋಗ್ತಾ ಇದ್ವಿ. ಅದೇ ಕೊನೆ ದಿನ ಅಕ್ಕ ಖುಷಿಯಾಗಿದ್ದಿತ್ತು. ಏಕೆ? ಏನಾಯ್ತು? ಅವತ್ ನಾನ್ ಪೃಥ್ವಿನ ಸಾಯಿಸ್ಬಿಟ್ಟೆ. ಅಷ್ಟೇನಾ? ಅಷ್ಟೇ. ಯಾಕೆ? ಅಲ್ಲ ಛಾಯಾ, ವಿಡಿಯೋ ಅರ್ಧಕ್ಕೆ ನಿಂತೋಯ್ತಲ್ಲ. ಯುಕ್ತಿ, ಬಾಣ ತುದಿ ಇದ್ರೆ ಸಾಕು ಒಬ್ರನ್ನ ಕೊಲ್ಲೋದಕ್ಕೆ. ಪೂರ್ತಿ ಬಾಣನೇ ಏನ್ ಬೇಕಿಲ್ಲ. ಒಂದೊಂದ್ಸಲ ನೀನು ಮಮ್ಮ ತರನೇ ಆಡ್ತೀಯ ಛಾಯಾ. ಏನೇನೋ ಮಾತಾಡ್ತೀಯ. ಸಿಂಪಲ್ ಆಗಿ ಅರ್ಥ ಆಗತ್ರ ಹೇಳಕ್ಕಾಗಲ್ವಾ? ನಿಂಗೊಂದ್ ಸ್ವಲ್ಪ ಬುದ್ಧಿವಂತಿಕೆ ಇದ್ದಿದ್ರು ಎಲ್ಲೋ ಹೋಗ್ಬಿಡ್ತಿದ್ದೆ ನೀನು. ನನಗ್ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದ್ಯಾ? ಇದ್ದಿದ್ರೆ ಈ ಪ್ರಶ್ನೆ ಕೇಳ್ತಾನೆ ಇರ್ಲಿಲ್ಲ. ಎನಿವೆ, ಪ್ರದ್ಯುಮ್ನ ಬಾಯ್ ಬಿಟ್ಟು ತಾನೇ ಕೊಲೆಗಾರ ಅಂತ ಹೇಳಿದಾನೆ. ಅಷ್ಟು ಸಾಕು. ಅವ್ನ್ ಹೇಳ್ತಾ ಇರೋದು ಗಿಲ್ಟ್ ಅಲ್ಲಿ. ಗಿಲ್ಟ್ನಲ್ಲಿ ಹೇಳಿದ್ನೋ ಸಿಟ್ನಲ್ಲಿ ಹೇಳಿದ್ನೋ ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ಹೇಳಿದ್ನಲ್ಲ, ಅಷ್ಟು ಸಾಕು. ಏನ್ ಮಾಡ್ತೀಯ ಈ ವಿಡಿಯೋ ಇಟ್ಕೊಂಡು? ಮನೆಯವ್ರಿಗೆಲ್ಲ ತೋರಿಸ್ತೀಯಾ? ತೋರಿಸ್ತೀನಿ, ಆದ್ರೆ ಇವತ್ತಲ್ಲ, ಉತ್ತರಾಧಿಕರಣದ ದಿನ. ಪ್ರದ್ಯುಮ್ನ ಆ ದಿನಾನ ಇಡೀ ಜೀವನ ಮರಿಬಾರ್ದು. ನಿಮ್ಮ ಮಗನ ಮುಖ ನೋಡಿದ ತಕ್ಷಣ ಹೇಳಿದೆ, ಇವನು ನಿಮ್ಮ ಮಗನೇ ಅಲ್ಲ, ಮಗನೇ ಅಲ್ಲ, ಮಗನೇ ಅಲ್ಲ. ಇವನು ನಿಮ್ಮ ಹೊಟ್ಟೆಲ್ ಹುಟ್ಟಿದ ಮಗನೇ ಅಲ್ಲ ತಾಯಿ, ಮಗನೇ ಅಲ್ಲ ತಾಯಿ. ಯಾರು ಎಲ್ಲಿ ಸೇರ್ಬೇಕೋ ಅಲ್ಲೇ ಸೇರ್ಬೇಕು. ಹಾಗೇನೆ ನಿಮ್ಮ ಮಗನ ಮನೆ ಇದಲ್ಲ, ಇದಲ್ಲ. ಅವನ್ ಮನೆ ಬೇರೆ ಎಲ್ಲೋ ಇದೆ ತಾಯಿ. ಅಲ್ಲಿಗೆ ಹೋಗೋ ಸಮಯ ಆದಷ್ಟು ಬೇಗ ಹತ್ರ ಬರ್ತಾ ಇದೆ. ಅದಕ್ಕೆ ಏನೋ ಯೋಚನೆ ಮಾಡ್ತಿದ್ದ ಹಾಗಿತ್ತು. ಏನದು? ಏನಿಲ್ಲ ಐಶ್ವರಿ. ನಾನ್ ನೋಡ್ದಾಗೆಲ್ಲ ಇನ್ನೊಂದು ಹೊಸ ಯೋಚನೆ ತಲೆ ಹಚ್ಕೊಂಡು ಕೂತ್ಕೊಂಡಿರ್ತಿರಲ್ಲ, ಸುಸ್ತಾಗಲ್ವಾ ನಿಮ್ಗೆ? ನನ್ ಕಷ್ಟ ನನ್ ಶತ್ರುಗೂ ಬೇಡ ಈಶ್ವರಿ. ಒಂದು ಮಾತು ಹೇಳ್ತೀನಿ, ಅದಕ್ಕೆ ತಪ್ಪು ತಿಳ್ಕೊಬೇಡಿ. ನನ್ನ ಮಗನ ಜೀವನ ಹಾಳು ಮಾಡ್ತೀನಿ ಇಂದಾಗಲೇ ಭಯ ಇರಲಿಲ್ಲ ನಿನಗೆ, ಈಗ ಯಾಕೆ? ಅದು ನಿಜಾನೇ. ಆದರೆ ಏನು ಗೊತ್ತಾ, ನಾವು ಅಂದ್ಕೊಂಡ ಹಾಗೆ ನಮ್ಮ ಜೀವನ ಆಗತ್ತೆ. ನೋಡಿ, ನಾನು ಅಂದ್ಕೊಂಡಿದ್ದೆ ಮತ್ತೆ ಈ ಮನೆ ಸೇರ್ತೀನಿ ಅಂತ, ದಾರಿ ಸಿಕ್ತು. ನೀವು ಅಷ್ಟೆ, ದಿನ ಹೀಗೆ ಕೂತ್ಕೊಂಡು ನನ್ನ ಮಗಂಗೇನೋ ಆಗುತ್ತೆ, ಅವ್ನು ನನ್ನನ್ನು ಬಿಟ್ಟು ಹೋಗ್ತಾನೆ ಅಂತ ಅನ್ಕೋತಾ ಇದ್ರೆ ಹಾಗೆ ಆಗತ್ತೆ. ಬಿಡ್ತು ಅನ್ನೋ ಈಶ್ವರಿ. ನಾನಲ್ಲ, ಅದಕ್ಕೆ ನೀವು ಬಿಡಬೇಕು. ಹೇಗೆ ಯೋಚನೆ ಮಾಡದೇ ಇರಲಿ ಈಶ್ವರಿ? ಯಾರೋ ಸ್ವಾಮೀಜಿ ಮನೆಗೆ ಬಂದು ಪ್ರದ್ಯುಮ್ನ ನಿನ್ ಮಗ ಅಲ್ಲ ಅಂತಾರೆ. ಮಾಯಿ ಕಿವಿಗೆ ಏನಾದ್ರೂ ಇದ್ ಬಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಮಗ ಬೀದಿಲಿರೋನು. ತಪ್ಸಿದ್ರಿ ಅಲ್ವಾ? ತಪ್ಪಿಸ್ದೆ, ಆದ್ರೆ ಎಷ್ಟು ದಿನ ಅಂತ ಹೀಗೆ ಇರೋಕ್ಕಾಗುತ್ತೆ? ಅದು ನಮ್ಮ ಮನೇಲಿ, ನಮ್ಮವ್ರ ಜೊತೆ. ನಮ್ಮವರು ಅಂತ ಯಾರೂ ಇಲ್ಲ ಅದಕ್ಕೆ, ಅದು ಈ ಮನೇಲಿ. ಮಾಯಿ ಅಂತೂ ಯಾರಿಗೂ ನಮ್ಮವರಲ್ಲ. ಬೆಳಿಗ್ಗೆ ಸಂಜೆ ಒಂದೇ ಭಯ ನನಗೆ. ಮಗುನ್ ಬಿಟ್ಟು ಹೋದವರು ವಾಪಸ್ ಬಂದು ನನ್ನ ಮಗನ್ ಕರ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಭಯ ನನಗೆ. ಅವ್ರು ಬಿಟ್ಟು ಹೋದ ಮಗುಗೆ ಈಗ ಮದುವೆ ವಯಸ್ಸು, ಕಂಕ್ಳಲ್ಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಅಷ್ಟಕ್ಕೂ ಅವ್ರಿಗೆ ಹೇಗೆ ಗೊತ್ತು ಪ್ರದ್ಯುಮ್ನ ಇಲ್ಲೇ ಇದ್ದಾನೆ ಅಂತ? ಗೊತ್ತಿಲ್ಲ, ಆದ್ರೆ ಏನ್ ಬೇಕಾದ್ರೂ ಆಗ್ಬೋದು ಅನ್ಸ್ತಾ ಇದೆ ಈಶ್ವರಿ. ಇದೇ ನೋಡಿ ಬೇಡ ಅನ್ನೋದು. ನೀವು ಹೀಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಅದು ಖಂಡಿತ ನಿಜ ಆಗತ್ತೆ. ಪಿತಾಶ್ರೀ, ಮಗಳೇ ನಿಮ್ಮ ಮುಖದರ್ಶನಕ್ಕೆ
ಬಹಳ ದಿನಗಳಿಂದ ಕಾತರಿಸುತ್ತಿದ್ದೆ. ಹೇಗಿದ್ದೀರಿ? ಪಿತಾಶ್ರೀ, ನಿಮ್ಮ ಮಾತು ಕೇಳಿಸುತ್ತಿಲ್ಲ. ಧನಂಜಯನಿಗೆ ವಿಷಯ ಗೊತ್ತಾಗಿದೆ. ಧನಂಜಯನಿಗೆ ಎಲ್ಲವೂ ತಿಳಿದು ಹೋಗಿದೆಯೇ? ಹೇಗೆ ಪಿತಾಶ್ರೀ? ಈಗ ಮುಂದಿನ ದಾರಿ ಏನು? ಎಲ್ಲವನ್ನೂ ಇಲ್ಲಿಯೇ ಹೇಳುವಷ್ಟು ಸಮಯವಿಲ್ಲ. ಆತ್ಮ ಮಾರ್ಗದಲ್ಲಿ ಭೇಟಿಯಾಗಿ ಮಾತನಾಡಬೇಕು ಮಗಳೇ. ಆದರೆ ಆತ್ಮ ಮಾರ್ಗದಲ್ಲಿ ಸಂಪರ್ಕಿಸದಂತೆ ನೀವೇ ಆಜ್ಞೆ ಮಾಡಿದ್ದರಲ್ಲ ಪಿತಾಶ್ರೀ. ಭೂಮಿಯಲ್ಲಿ ನಮ್ಮ ಶಕ್ತಿ ಕಡಿಮೆಯಾಗುತ್ತದೆ ಎಂದಿರಿ. ನಿಜ, ಆದರೆ ಭೂಮಿಯ ಮೇಲೆ ನಮ್ಮ ಶಕ್ತಿ ಕಡಿಮೆಯಾಗದಂತ ಸ್ಥಳಗಳೂ ಇವೆ. ಸೈನಿಕರು ನನ್ನನ್ನು ಹಿಂಬಾಲಿಸುತ್ತಿದ್ದಾರೆ. ನನ್ನ ಬಳಿ ಬಹಳ ಸಮಯವಿಲ್ಲ. ಹಿರಣ್ಯ ಗರ್ಭವನ್ನು ಹುಡುಕು ಮಗಳೇ. ಹಿರಣ್ಯ ಗರ್ಭ. ಪಿತಾಶ್ರೀ, ಹಿರಣ್ಯ ಗರ್ಭ ಎಲ್ಲಿ ಹುಡುಕಲಿ? ಪ್ರದ್ಯುಮ್ನ, ನನ್ ಮಾತ್ ಕೇಳು. ಆಗಲ್ಲ ಮಾಯಿ, ಇದೊಂದ್ಸಲ ನಿಮ್ ಮಾತು ಕೇಳೋಕ್ಕಾಗಲ್ಲ. ಕ್ಷಮಿಸಿ. ನಾನು ನನ್ನ ನಿರ್ಧಾರ ಬದಲಾಯಿಸಲ್ಲ. ಹಠ ಮಾಡ್ಬೇಡ ಪ್ರದ್ಯುಮ್ನ. ಯೋಚನೆ ಮಾಡದೆ ಹುಚ್ಚ ಕೆಲಸ ಮಾಡ್ಬೇಡ. ಅಮ್ಮ, ನಿಮಗೆಲ್ಲ ಹುಚ್ಚ ಕೆಲಸ ಅನ್ಸ್ಬೋದು, ಆದ್ರೆ ನನಗಿದ್ ಸರಿ ಅನ್ಸ್ತಾ ಇದೆ. ನಾನು ಅರಣ್ಯ ಪ್ರವೇಶ ಮಾಡೇ ಮಾಡ್ತೀನಿ. ನಾನ್ ಬಿಡಲ್ಲ. ನಾನ್ ಬದುಕಿರೋ ತನಕ ನನ್ ಮೊಮ್ಮಗನ್ ಜೀವನ ನನ್ ಕೈಯಾರೆ ಅಪಾಯಕ್ಕೆ ತಳ್ಳಲ್ಲ. ಇದ್ರಲ್ಲಿ ಬಿಡೋ ಪ್ರಶ್ನೆನೇ ಇಲ್ಲ ಮಾಯಿ. ನಿರ್ಧಾರ ನಂದು. ಮಾಯಿ, ಈ ಅರಣ್ಯ ಪ್ರವೇಶ ಅಂದ್ರೆ ಏನು? ಏನ್ ಮಾಡ್ಬೇಕು? ಮುಂಚೆ ನಮ್ಮ ಮನೆತನದವರು ರಾಜ ಮಹಾರಾಜರಿಗೆ ಒಡವೆಗಳನ್ನ ಮಾಡ್ಕೊಡ್ತಾ ಇದ್ದವ್ರು. ಆಗೆಲ್ಲ ಈಗಿನ ಕಾಲದ ತರ ಬಸ್ಸು, ಕಾರು, ವಿಮಾನ ಇರ್ತಿರ್ಲಿಲ್ವಲ್ಲ. ನಡ್ಕೊಂಡು ಕುದುರೆ ಮೇಲೆ ಹೋಗ್ಬೇಕಾಗಿತ್ತು. ಆಗೆಲ್ಲ ದಾರಿ ಉದ್ದಕ್ಕೂ ಕಾಡು. ವಜ್ರದ ಒಡವೆನ ಇಟ್ಕೊಂಡು ಹೋಗ್ಬೇಕಾಗಿತ್ತು. ಧೈರ್ಯ ಇಲ್ಲದೆ ಇದ್ರೆ ಮಾಡಕ್ ಆಗ್ತಿರ್ಲಿಲ್ಲ ಈ ಕೆಲ್ಸನ. ಅದಕ್ಕೆ ನಮ್ಮ ಮನೆತನದವರು ಯಾರೇ ಆಗಿರಲಿ ಜವಾಬ್ದಾರಿ ತಗೊಳಕ್ ಮುಂಚೆ ಅರಣ್ಯ ಪ್ರವೇಶ ಮಾಡ್ಬೇಕಾಗಿತ್ತು. ಅಂದ್ರೆ ಕಾಡಿಗೆ ಹೋಗಿ ಒಂದಿನ ಕಳಿಬೇಕು. ಬೆಟ್ಟದ ತುದಿಗೆ ಹೋಗಿ ಮನೆ ದೇವರ ಮುಂದೆ ದೀಪ ಹಚ್ಚಿ ಬರ್ಬೇಕು. ಈಗ ಅದೆಲ್ಲ ಮಾಡ್ಬೇಕಾಗಿಲ್ಲ. ಆದ್ರೆ ನಾನ್ ಮಾಡ್ಬೇಕು ಅಂತ ನಿರ್ಧಾರ ತಗೊಂಡಿದ್ದೀನಿ ಮಾಯಿ. ಅರ್ಥ ಇಲ್ದೇ ಇರೋ ಶಾಸ್ತ್ರ ಪ್ರದ್ಯುಮ್ನ ಇದಲ್ಲ. ಈಗ ಯಾರು ವಜ್ರ ಮಾರೋದಕ್ಕೆ ನಡ್ಕೊಂಡು ಹೋಗ್ಬೇಕಾಗಿಲ್ಲ. ಯಾವ ಕಾಡು ದಾಟ್ಬೇಕಾಗಿಲ್ಲ. ಅಲ್ಲ ಮಾಯಿ, ನೀನು ಉತ್ತರಾಧಿಕಾರನ ಮಾಡಿ ಪಟ್ಟ ಕಟ್ಬೇಕು ಅಂತ ಇಲ್ವಾ ನಂಗೆ? ಅರಣ್ಯ ಪ್ರವೇಶ ಮಾಡಿ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಪ್ರದ್ಯುಮ್ನ. ಮಾಯಿ ಮಾತು ಕೇಳು ಪ್ರದ್ಯುಮ್ನ. ಇಲ್ಲಮ್ಮ, ನನ್ನ ನಿರ್ಧಾರ ಬದಲಾಗಲ್ಲ. ನಾನು ಅರಣ್ಯ ಪ್ರವೇಶ ಮಾಡೇ ಮಾಡ್ತೀನಿ. ಇದು ನನಗೆ ತುಂಬಾ ಮುಖ್ಯ. ಇದೆಲ್ಲ ಮಾಡಿದ್ರೆ ನಿಮ್ಮಪ್ಪ ಒಪ್ಕೊಂಡ್ಬಿಡ್ತಾನೆ ಅಂತ ಅನ್ಕೊಂಡಿದ್ಯಾ ಪ್ರದ್ಯುಮ್ನ? ಆದ್ರೆ ಅವನ್ ಕ್ರೂರಿ. ಪರವಾಗಿಲ್ಲ ಮಾಯಿ, ಅಪ್ಪನ ಪ್ರೀತಿ ಗೆಲ್ಲಕ್ಕೆ ನನ್ನ ಹತ್ರ ಇದ್ದಿದ್ದು ಒಂದೇ ಒಂದು ಅವಕಾಶ. ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ ಅನ್ನೋ ನೋವು ನನ್ನ ಕೊನೆ ಉಸಿರಿನ ತನಕ ನನ್ನ ಕಿತ್ಕೊಂಡು ತಿನ್ಬಿಡತ್ತೆ. ಈ ನಿರ್ಧಾರ ಬದಲಾಗಲ್ವಾ? ಇಲ್ಲಮ್ಮ. ಸರಿ, ಹಾಗಾದ್ರೆ ಅಂದ್ರೆ ಒಪ್ಕೋತಿದ್ಯಮ್ಮ? ಬೇರೆ ಏನ್ ದಾರಿ ಇದೆ ಹೇಳು? ನಿನ್ ಹಠ ನೀನ್ ಬಿಡಲ್ಲ. ನಾನು ಒಪ್ಪಿಗೆ ಕೊಟ್ರು ಕೊಡದೆ ಇದ್ರು ನೀನ್ ಅನ್ಕೊಂಡಿದ್ ಮಾಡೇ ಮಾಡ್ತೀಯ. ನನಗೆ ಗೊತ್ತಮ್ಮ, ನಿಮ್ಗೆಲ್ಲ ತುಂಬಾ ಬೇಜಾರು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಆದ್ರೆ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ನಿನಗೆ ಅರ್ಥ ಆಗತ್ತೆ ಅಲ್ವಾ? ನಂಗೆ ಅರ್ಥ ಆಗುತ್ತೆ, ಆದ್ರೆ ಸಂಕಟನೂ ಆಗುತ್ತೆ. ಆದ್ರೆ ನಿನ್ ಮೇಲೆ ನಂಬಿಕೆ ಇದೆ ನನ್ಗೆ. ಏನೂ ಆಗದೆ ಮತ್ತೆ ಮನೆಗೆ ಬಂದೇ ಬರ್ತೀಯ ಅನ್ನೋ ನಂಬಿಕೆ ನನಗಿದೆ. ಹೌದಮ್ಮ, ನನ್ನ ತಮ್ಮ ಇವನು. ಏನೂ ಆಗಲ್ಲ ಇವನ್ಗೆ.